ಜೀವನದ ಸೌಂದರ್ಯ ಅಂದರೆ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯೋದ್ರಲ್ಲ, ಬಂದದ್ದನ್ನು ಹಾಗೆ ಸ್ವೀಕರಿಸೋದ್ರಲ್ಲಿದೆ. ಇದು ಸೌಮ್ಯ ವಚನ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಹಾದಿಯಲ್ಲಿ ಅಟ್ಟೂರ್ ಲೇಔಟ್ ಹತ್ರ ಒಂದು ಬುಟ್ಟಕ್ಕಿತ್ತು. ತುಂಬ ಸಮಯ ಆಗಿತ್ತು. ಬ್ಲೌಸು ಸ್ಯಾರಿ ಎಲ್ಲ ಹೊಲ್ಸೋದು ಬಾಕಿ ಇತ್ತು. ಸೊ ಅದಕ್ಕೆ ಅದನ್ನು ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ನಂದು ಏನೇನು ಡಿಸೈನ್ ಇತ್ತು ಅದೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸುಮಾರು 2-3 ವರ್ಷದಿಂದ ಹೊಲಿಲಿಕ್ಕೆ ಇಲ್ಲೇ ಕೊಡ್ತಿರೋದು. ಅಟ್ಟೂರು ಸರೌಂಡಿಂಗ್ಸಲ್ಲಿ ಇರೋರು ವಿಸಿಟ್ ಮಾಡಿದ್ದೀರಾ, ಹೊಲಿಲಿಕ್ಕೆ ಕೊಟ್ಟಿದ್ರೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಆಮೇಲೆ ಇಲ್ಲಿ ಮುಗಿಸ್ಕೊಂಡು ತುಂಬ ಸಮಯದ ನಂತರ ನನ್ನ ಫ್ರೆಂಡ್ ಸಿಕ್ಕಿದ್ರು. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನಾವು ಸೇರಿ, ನನ್ನ ತಂಗಿನೂ ಬಂದಿದ್ಲು, ನಾನು ನನ್ನ ತಂಗಿ ನನ್ನ ಫ್ರೆಂಡು ಸೇರಿ ಅಲ್ಲೇ ಉಡುಪಿ ಹೋಟೆಲ್ ಇತ್ತು, ಉಡುಪಿ ಉಪಹಾರ್ ಸಮಥಿಂಗ್ ಹತ್ರ, ಉಡುಪಿ ಫುಡ್ ಏನೋ ಹೆಸರು ಮರ್ತಿದೆ ನನಗೆ. ಅಲ್ಲಿ ಹೋಗಿ ಸಂಜೆ ಆಗಿದ್ದರಿಂದ ಕಾಫಿ ಕುಡಿದ್ವಿ, ಬಿಸಿ ಬಿಸಿ ಕಾಫಿ ಚೆನ್ನಾಗಿತ್ತು. ಒಂದು 10 ನಿಮಿಷ ಸಮಯ ಕಳೆದ್ವಿ. ಅದಾಗಿ ಶನಿವಾರ ಅಲ್ವಾ, ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಶನಿವಾರ ವಿಶೇಷ ಆಗಿದ್ದರಿಂದ ಹೋಗಿ ದರ್ಶನ ಪಡೆದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ, ಕೇಸರಿ ಕಲರಿಂದ ಬರುತ್ತಲ್ಲ ಅದ್ರ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲಿ ವಿಳೆದೆಲೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಅದರದ್ದು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು, ಶನಿವಾರ ವಿಶೇಷ ಅಂತ. ಸೊ ದರ್ಶನ ಪಡ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮೀಶೋಯಿಂದ ನಾನು ಒಂದು ಆರ್ಡ್ರ್ ಮಾಡಿದ್ದೆ, 2 ಪಾಟ್ ಸ್ಟ್ಯಾಂಡು. ಅದನ್ನು ಸಹ ನಾನು ರೀಲ್ಸೆಲ್ಲ ಹಾಕಿದ್ದೀನಿ. ಅದು ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಯಿತಾ. ಒಳ್ಳೆ ದೊಡ್ಡದು ತುಂಬ ದೊಡ್ಡದಿತ್ತಪ್ಪ, ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಒಂದು ಡ್ರಾಬ್ಯಾಕ್ ಅಂದರೆ ಅದರಲ್ಲಿ ಕೆಳಗಡೆ ಹೋಲ್ ಇರಲಿಲ್ಲ. ನೀರು ಹಾಕಿದ್ರೆ ಅದು ಹೋಗಲಿಕ್ಕೆ ಜಾಗ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಅದರದ್ದು ಸ್ಟ್ಯಾಂಡ್ ಆಗಲಿ, ಸ್ಕ್ರೂ ಆಗಲಿ ಎಲ್ಲ ಕ್ವಾಲಿಟಿ ಎಲ್ಲ ಫಸ್ಟ್ ಕ್ಲಾಸ್ ಇದೆ. ಅಂದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಡ್ಬೋದು, ಅಥವಾ ಒರಿಜಿನಲ್ ಪ್ಲ್ಯಾಂಟ್ಸ್ ಇಟ್ಟರು ನೀರು ಹಾಕಿದ್ರು ನಾವು ಬಗ್ಸಿ ಇಡೋದು ಆ ಥರ ಏನಾದರೂ ಮಾಡಬೇಕಾಗತ್ತೆ ಅಷ್ಟೇ. ಸೊ ಅದು ಹೇಗೆ ಅಂತ ನನ್ನ ಮಗ ಎಲ್ಲ ಅರೇಂಜ್ ಮಾಡ್ತಾ ಇದ್ದ. ನಾನು ಹಿಂಗಿಡು ಹಂಗಿಡು ಅಂತೆಲ್ಲ ಹೇಳ್ತಿದ್ದೆ. ಅವ್ನು ನನಗೆ ಬರತ್ತಿರಮ್ಮ, ಇದು ಕ್ರಾಸ್ ಆಗಿ ಇಡಬೇಕು ಅಂತ. ಸೊ ಹಾಗೆ ಅವನು ಅರೇಂಜ್ ಮಾಡಿ ಕೊಟ್ಟ. ನನ್ನ ಮಗಳಿಗಂತೂ ಫುಲ್ ಖುಷಿ. ಏನಾದರೂ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ, ಸ್ವಲ್ಪ ಅವಳು ತುಂಟಿ. ಸೊ ಅವನು ಅದೆಲ್ಲ ಫಿಟ್ ಮಾಡಿದ್ಮೇಲೆ ಅವಳು ಫುಲ್ ಅದನ್ನು ತಲೆಗೆ ಸಹ ಹಾಕ್ಕೊಂಡು, ಅಂದರೆ ಅಷ್ಟು ದೊಡ್ಡದಿದೆ, ನಿಜ ಅಮೌಂಟ್ಗೆ ವರ್ತಿದೆ. ಅಂದರೆ ನಾನು ಅಂದ್ಕೊಂಡೆ ಚಿಕ್ಕದು ಬರುತ್ತೆ ಅಂತ, ಯಾಕೆಂದರೆ ನನ್ನ ಮನೇಲಿ 2 ಪ್ಲ್ಯಾಂಟ್ಸ್ ಇದ್ದಿದ್ದು ಪುಟಾಣಿದು. ಸೊ ಅದಕ್ಕೆ ಇದು ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಆದರೆ ಇದು ಎಷ್ಟು ದೊಡ್ಡದು ಬಂದುಬಿಡ್ತು ಅಂದರೆ ಆ ಗಿಡ ಆ ಪಾಟ್ ಒಳಗೆ ಕಾಣೋದೇ ಇಲ್ಲ ಇಟ್ಬಿಟ್ರೆ. ಸೊ ಅಷ್ಟು ದೊಡ್ಡದಾಗ್ಬಿಡ್ತು. ಸೊ ನಾನು ಫೈನಲಿ ಅದರೊಳಗೆ ಒಂದು ಚಿಕ್ಕ ಬೌಲ್ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಪ್ಲ್ಯಾಂಟ್ ಇಟ್ಟೆ. ಸೊ ಅದಕ್ಕೋಸ್ಕರ ಮತ್ತೆ ನಾನು ನೆಕ್ಸ್ಟ್ ಡೇ ಹೋಗಿ ನರ್ಸರಿಯಿಂದ ಪ್ಲ್ಯಾಂಟ್ಸು ಮತ್ತು ಪಾಟ್ ಸ್ಟ್ಯಾಂಡ್ ಬೇರೆ ತಂದೆ. ಅದನ್ನು ನಾನು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ತೋರಿಸ್ತೀನಿ. ಇದಾಗಿತ್ತು ನನ್ನ ಸ್ಯಾಟರ್ಡೆ ಮಿನಿ ವ್ಲಾಗು. ನಾನು ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.